ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕ 2024, ಕರ್ನಾಟಕ ವಿಧಾನಮಂಡಲ ಅನರ್ಹತಾ ನಿವಾರಣಾ 2ನೇ ತಿದ್ದುಪಡಿ ವಿಧೇಯಕ 2024, ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮ ನಿಯಮ ವಿಧೇಯಕ 2024, ಕರ್ನಾಟಕ ಮುನ್ಸಿಪಾಲಿಟಿಗಳ ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ವಿಧೇಯಕ 2024, ಕರ್ನಾಟಕ ನೀರಾವರಿ ತಿದ್ದುಪಡಿ ವಿಧೇಯಕ 2024. ಈಗ ಮನವೊಲಿಸ್ತಾ ಇದ್ದೀರಿ ಅಧ್ಯಕ್ಷರೇ. ಮೂಡಾದು ಒಂದ್ಸರಿ ತಗೊಂಬಿಡಿ. ಮೂಡಾದು ಒಂದು 10 ನಿಮಿಷ ಟೈಮ್ ಕೊಡಿ. 10 ನಿಮಿಷದಲ್ಲಿ ಮುಗಿಸ್ಬಿಡ್ತೀರಿ. 10 ನಿಮಿಷ ಮೂಡಾದು ಮತ್ತೆ ಪರಿಶೀಲನೆ ಮಾಡಿ ಒಂದು ಅವಕಾಶ ಕೊಡಿ. ಈಗ ಜನರ ಪರವಾಗಿ, ನಿಮ್ಮ ಊರಿನ ಪರವಾಗಿ ಅಥವಾ ಸಮಸ್ಯೆಗಳ ಪರವಾಗಿ ಏನೋ ಚರ್ಚೆ ಮಾಡದೇ ಇದೆ, ನಿಮಗೆ ಚರ್ಚೆ ಅವಕಾಶ ಕೊಡುವ. ನೀವು ಜನರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕೇಳ್ತಾ ಇಲ್ಲ, ನಾನೇನ್ ಮಾಡ್ಲಿ? ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನೀವು ಕೇಳ್ತಾ ಇಲ್ಲ, ನಾನೇನ್ ಮಾಡ್ಲಿ? ಈ ಮಳೆಗಾಲದಲ್ಲಿ ಬಹಳಷ್ಟು ಸಮಸ್ಯೆಗಳು ನಡೀತಾ ಇದೆ, ಅದರ ಬಗ್ಗೆ ನೀವು ಚರ್ಚೆಗೆ ಅವಕಾಶ ಇಲ್ಲ, ನಾನೇನ್ ಮಾಡ್ಲಿ? ನನಗೆ ನಿಯಮದಲ್ಲಿ ಅವಕಾಶ ಇಲ್ಲದನ್ನು ಕೇಳಿದ್ರೆ ನಾನು ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ನನಗೆ ನಿಯಮದಲ್ಲಿ ಅವಕಾಶ ಇಲ್ಲ. ನಿಮ್ಮ ಮೇಲೆ ಸಹಾನುಭೂತಿ ಎಲ್ಲ ಕೂಡ ಇದೆ. ಕೆಟ್ಟ ಸಂಪ್ರದಾಯ ಈ ಒಂದು ಅಸೆಂಬ್ಲಿ ತರಲಿಕ್ಕೆ ನಾನು ತಯಾರಿಲ್ಲ. ಕೆಟ್ಟ ಸಂಪ್ರದಾಯ ನಮಗೆ ತರಲಿಕ್ಕೆ ಆಗುದಿಲ್ಲ. ಭವಿಷ್ಯದಲ್ಲಿ ಈ ಒಂದು ವಿಧಾನಸಭೆಯಲ್ಲಿ ನಿಯಮಕ್ಕೆ ವಿರುದ್ಧವಾಗಿ ಚರ್ಚೆಗೆ ತಕ್ಕೊಂಡಿದ್ದಾರೆ ಅಂತ ಹೇಳಿರುವಂತಹ ಕೆಟ್ಟ ಸಂಪ್ರದಾಯವನ್ನು ತಾವು ನನ್ನಿಂದ ಮಾಡಲಿಕ್ಕೆ ತಾವು ಪ್ರಯತ್ನ ಮಾಡಬಾರದು. ನಮ್ಗೆಲ್ಲರಿಗೂ ಕೂಡ ಸಹಕಾರ ಕೊಟ್ಟು ಈ ರಾಜ್ಯದ ಜನರ ಹಿತಾಸಕ್ತಿ, ಈ ರಾಜ್ಯದ ಜನಶೇತ ಸಮಸ್ಯೆಗಳು, ಈ ರಾಜ್ಯದ ಅಭಿವೃದ್ಧಿ, ಈ ರಾಜ್ಯದ ಏಕತೆ ಸಂಬಂಧಪಟ್ಟಾಗೆ ಚರ್ಚೆ ಮಾಡೋದೆಲ್ಲ ಅವಕಾಶ ಮಾಡಿ. ಅದಕ್ಕೆ ನಾನು ಇನ್ನು ಫುಲ್ ಟೈಮ್ ಚರ್ಚೆ ಮಾಡಲಿಕ್ಕೆ ನಾನು ಅವಕಾಶ ಕೊಡ್ತೇನೆ. ಕೆಟ್ಟ ಸಂಪ್ರದಾಯ ಮಾಡಲಿಕ್ಕೆ ನನ್ನಿಂದ ನೀವು ಆಗಬಾರ್ದು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮೆಲ್ಲರ ಸಹಕಾರ ನಾನು ಕೇಳ್ತಾ ಇವತ್ತು ಇದ್ದೇನೆ. ದಲಿತರ ಜಮೀನನ್ನ ಲೂಟಿ ಮಾಡಿದ್ದೀರಾ, ದಲಿತರ ಜಮೀನನ್ನ ಲೂಟಿ ಮಾಡಿದ್ದೀರಾ. ಎಲ್ಲ ತರ ಮೈಕಾಗಿ ಕಿವಿಗೆ ಮೈಕಾಗಿ ಆಗ ಮಾತ್ರ ನಾನು ಕೇಳ್ತಿಲ್ಲ, ನೀವು ಬೊಬ್ಬೆ ಕೇಳ್ತಿದ್ದೆ. ನಿಮಗೆ ದಲಿತರ ಜಮೀನನ್ನ ಲೂಟಿ ಮಾಡಿದ್ದೀರಾ. ಈಗ ಪ್ರಶ್ನೋತ್ತರ ಬಿಲ್ ಬರ್ಲಿಕ್ಕಿದ್ದು ದಯವಿಟ್ಟು ಬೇಡ ಅಧ್ಯಕ್ಷರೇ. ಬಸವರಾಜ್ ನೀಲಪ್ಪ ಶಿವಣ್ಣವರ್, ಅನ್ಯಾಯ. ಮಧು ಬಂಗಾರಪ್ಪ ಅವರ ಪರವಾಗಿ ಯಾರು ಕೊಡ್ತಾರೆ? ಮಾನ್ಯ ಅಧ್ಯಕ್ಷರೇ, ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರನ್ನ ಕೊಡಪ್ಪ, ಭಾಷಣ ಮಾಡೋಣ. 1271ನೇ ಪ್ರಶ್ನೆಯನ್ನ ನಾವು ಮೂಡಾದ ಭಾಷಣ ಶುರು ಮಾಡ್ತೀರಿ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ. ಉತ್ತರ ಬಂದ ಸರ್. ವಿಶ್ವಾಸ್ ವಸಂತ ವೈದ್ಯ, ದಿನೇಶ್ ಗುಂಡ್ರಾವ್.